ಹಿರಿಯ ನಟ ಉಮೇಶ್ ಅವರ ಆಪ್ತರು ಜೈರಾಮ್ ಅವರು ಇದ್ದಾರೆ. ಸೊ ಕಲಾವಿದರ ಕುಟುಂಬ ಕೂಡ ಅವ್ರದ್ದು ಕೂಡ. ಸೊ ಉಮೇಶ್ ಅವರ ಕೊನೆಗಾಲದಲ್ಲಿ ಅವರ ಜೊತೆಯಲ್ಲಿ ಇದ್ದಂಥವ್ರು, ಅವ್ರನ್ನ ಮಾತಾಡಿಸ್ತೀನಿ ಅವ್ರನ್ನ. ಸರ್, ಉಮೇಶ್ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಹಿರಿಯ ನಟರು, ಹಿರಿಯ ಕಲಾವಿದರು. ಸೊ ಈಗ ಅವ್ರನ್ನ ಕಳೆದುಕೊಂಡಿದ್ವಿ. ಎಷ್ಟೊತ್ತಲ್ಲ ಆಯ್ತು ಸರ್ ಘಟನೆ ಇದು? ಸರ್, ಇದು ಡಾಕ್ಟರ್ ಹೇಳಿರೋ ಪ್ರಕಾರ ಬೆಳಿಗ್ಗೆ 6:30 ಆಗಿದೆ. 6:30ಗೆ ಇದಾಗಿದೆ ಅಂತ ಹೇಳಿದ್ದಾರೆ. 6:30 ಹೌದು ಸರ್. ಲಾಸ್ಟು ಒಂದು ತಿಂಗಳಿಂದ ಕೂಡ ನೀವು ಉಮೇಶ್ ಅವರ ಜೊತೆ ಇದ್ದೀರಾ ಅಂತ ಹೇಳಿದ್ರೆ, ಅವರ ಆರೋಗ್ಯ ವಿಚಾರಣೆ ಆಗಿರ್ಬೋದು, ಅವರ ಆರೋಗ್ಯ ನೋಡ್ಕೊಳ್ಳೋಂಥ ವಿಚಾರದಲ್ಲಿ ಆಸ್ಪತ್ರೆಗಳ ಜೊತೆ ಸುತ್ತಾಡ್ತಾ ಇರೋದು, ಈ ರೀತಿಯಾಗಿ ಜೊತೆಲೇ ಇದ್ದೀರಾ ಸರ್. ಹೇಗಿತ್ತು ಸರ್ ಅವರ ಒಂದು ಈ ಚಿಕಿತ್ಸೆ ಕೊಡಿಸುವಂಥದ್ದಾಗಲಿ, ಈ ಥರ ಸಿಚುವೇಶನ್? ಪಾಪ ಅವರ ಎಷ್ಟು ಅನಾರೋಗ್ಯ ಇದ್ರೂ ಭಾಳ ಉತ್ಸಾಹದಲ್ಲಿದ್ದರು ಅವರು ಪ್ರತಿದಿನ ನಾವೇನಾರ ಮಾತಾಡಿಸಿದಾಗ ಇದೆಲ್ಲ ಏನು ಮಾಡೋಕ್ಕಾಗಲ್ಲ, ವಯಸ್ಸಾದ್ಮೇಲೆ ಎಲ್ಲ ಸಹಜವಾಗಿ ಕಾಯಿಲೆಗಳು ಬರ್ತಾ ಇರುತ್ತೆ, ಇದೆಲ್ಲ ದೇವ್ರು ಕೊಟ್ಟಂಗೆ ನಾವು ತೊಗೊತಾ ಇರಬೇಕಪ್ಪ ಅಂತಂದ್ಬಿಟ್ಟು ಅಷ್ಟು ಲವಲವಿಕೆಯಾಗಿರ್ತಿದ್ರು. ಅಕ್ಕಪಕ್ಕ ಪೇಷೆಂಟ್ಗಳು ಯಾರೇ ತುಂಬ ಸೀರಿಯಸ್ ಆಗಿದ್ರು ಅವ್ರ ಬಗ್ಗೆ ಮಾತಾಡೋರು. ಅಯ್ಯೋ ದೇವ್ರು ನೋಡು, ಚಿಕ್ಕ ವಯಸ್ಸು, ಅವ್ರಿಗೆ ಇದು ಮಾಡಿದೆ, ನನಗೆ ವಯಸ್ಸಾಗಿದೆ, ನಮ್ಮನ್ನು ಇದು ಮಾಡಲ್ಲ ಭಗವಂತ, ಚಿಕ್ಕವ್ರು ಕರ್ಕೊತಾರೆ ಅಂತೇಳಿ ಫೀಲ್ ಮಾಡ್ತಾಯಿದ್ರು. ಈ ಲಾಸ್ಟ್ ಟೈಮು ನಮ್ಮ ಹರೀಶ್ ರಾಜ್ ಇದ್ದಾರಲ್ಲ, KGF ಇವರು, ಅವ್ರು ತೀರೋದಾಗ ಅವ್ರ ಪಕ್ಕದ ಬೆಡ್ಡಲ್ಲೇ ಪಕ್ಕದಲ್ಲೇ ಎದ್ದಿದ್ದವರು. ಆವಾಗ ಅವ್ರು ಹೇಳಿದಂಥ ಮಾತು, ನೋಡು ಅವ್ನು ಚಿಕ್ಕ ವಯಸ್ಸು, ಅವನಿನ್ನ ಬದುಕಿ ಬಾಳ್ಬೇಕಾದನು, ಅವ್ನಿಗೆ ಆ ಥರ ಕಂಡೀಷನ್ ಆಗಿಬಿಟ್ಟಿದೆ, ನಮಗೆಲ್ಲ ಆಗಿದೆ, ವಯಸ್ಸಾಯಿತು, ಭಗವಂತ ನಮ್ಮನ್ನು ಕರ್ಕೊಳ್ಳಲ್ಲ ಬೇಗ ಅಂತ ಪಾಪ ಅಷ್ಟಿದಾಗ ಮಾತಾಡ್ತಾಯಿದ್ರು. ಅವ್ರು ಯಾವತ್ತೂ ನನಗೆ ಈ ಥರ ಆಗಿದೆ, ಸಾವು ಬರುತ್ತೆ ಅಂತ ಯಾವತ್ತೂ ಅವ್ರು ಅಂಜಿದವರಲ್ಲ. ಅವರು ಅಷ್ಟು ಧೈರ್ಯವಾಗಿ ನಮಗೆ ಧೈರ್ಯ ಕೊಡ್ತಾಯಿದ್ರು ಅಂಥ ವ್ಯಕ್ತಿ. ಭಾಳ ಬೇಜಾರಾಗುತ್ತೆ ಇವತ್ತು. 82 ವರ್ಷದ ವ್ಯಕ್ತಿ, ಬಹಳ ಉತ್ಸಾಹದಲ್ಲಿದ್ದಂಥ ವ್ಯಕ್ತಿ. ಈಗಲೂ ಕೂಡ ಕಲಾವಿದರ ಬಗ್ಗೆ ಆಗಿರ್ಬೋದು, ಸಿನಿಮಾಗಳ ಪಾತ್ರಗಳ ಬಗ್ಗೆ ಆಗಲಿ, ಇಷ್ಟು ಉತ್ಸಾಹದಿಂದ ಮಾತಾಡ್ತಾ ಇದ್ದಂಥ ವ್ಯಕ್ತಿ. ಏನು ಚಿಂತನೆಗಳು ಮಾಡ್ತಿದ್ರು ಸರ್ ಈ ಟೈಮಲ್ಲಿ ಅವರೆಲ್ಲ? ಸಿನಿಮಾ ಹೊರತುಪಡಿಸಿ ಯಾವೆಲ್ಲ ವಿಚಾರಗಳನ್ನ ಮಾತಾಡ್ತಾರೆ? ಇಲ್ಲ, ಸಿನಿಮಾ ಹೊರತುಪಡಿಸಿ ಅವ್ರ ಸಿನಿಮಾ ಬಗ್ಗೆನೇ ಅವ್ರದ್ದು ಅವಾಗಿಂದ ಬಂದಿರೋ ಸಿನಿಮಾ, ಅವ್ರ ನಾಟಕದ ಬಗ್ಗೆ ಹೇಳ್ತಾಯಿದ್ರು. ಅವ್ರ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಬಂದಿದ್ದೀವಿ, ಈಗ ಬರೋವಂಥ ಕಲಾವಿದರಿಗೆ ತುಂಬ ಈಸಿಯಾಗಿ ಸಿಗುತ್ತೆ. ನಾವು ತುಂಬ ಕಷ್ಟಪಟ್ಟು ಬಂದಿದ್ದೀವಿ, ನಮ್ಮ ಕಾಲದಲ್ಲಿ ಇರೋವಂಥ ಸ್ಟ್ರಗಲ್ ಆಗಲಿ ಇನ್ನೊಂದಾಗಲಿ ಈಗ ಯಾರಿಗೂ ಆ ಥರ ಇಲ್ಲಪ್ಪ, ತುಂಬ ಅವಕಾಶಗಳು ಸಿಗುತ್ತೆ ಅಂತೇಳಿ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಕಂಪ್ಯಾರಿಸನ್ ಮಾಡಿ ಹೇಳ್ತಾಯಿದ್ರು ಅವರು. ಸರ್, ಈಗ ಅಂದರೆ ಪ್ರಕ್ರಿಯೆಗಳಾಗಬೇಕಾಗಿರುತ್ತೆ. ಈಗ ಏನು ನಿರ್ಧಾರ ಆಗ್ತಾ ಇದೆ? ಈಗ ಮಗಳು ಬೇರೆ ಬಂದಿದ್ದಾರೆ. ಸೊ ಏನು ಹೇಳ್ತಿದ್ದಾರೆ, ಏನು ನಿರ್ಧಾರ ಆಗ್ತಿದೆ ಸರ್ ಈಗ ಅಂತ್ಯಕ್ರಿಯೆ ವಿಚಾರ? ಅದೇ ಅಂತ್ಯಕ್ರಿಯೆ ವಿಚಾರದಲ್ಲಿ ಸರ್, ಅವ್ರ ಕುಟುಂಬದಲ್ಲಿ ಅವ್ರ ಮಗಳು ಮನೆ ಹತ್ರ ತೊಗೊಂಡೋಗಿ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇಟ್ಟಾದ್ಮೇಲೆ ನೆಕ್ಸ್ಟ್ ಏನಾರು ರವೀಂದ್ರ ಕಲಾಕ್ಷೇತ್ರದ ಹತ್ರ ಇಟ್ಟರೆ ಒಳ್ಳೆಯದು ಅಂತ ಕೆಲವ್ರ ಅಭಿಪ್ರಾಯ ಇದೆ. ಮತ್ತು ಚಿತ್ರರಂಗದಲ್ಲೂ ಕೆಲವರು ಅಂದ್ಕೊಂಡಿದ್ದಾರೆ. ಯಾಕೆಂದರೆ ಈಗ ಮನೆ ಹತ್ರ ಇದ್ದರೆ ಎಲ್ಲರಿಗೂ ಸ್ವಲ್ಪ ಅಡ್ರೆಸ್ ಆಗಲಿ ಇನ್ನೊಂದಾಗಲಿ ಗೊತ್ತಾಗೋದಿಲ್ಲ. ರವೀಂದ್ರ ಕಲಾಕ್ಷೇತ್ರ ಆದರೆ ಎಲ್ರಿಗೂ ಗೊತ್ತಿರೋವಂಥ ಜಾಗ, ದರ್ಶನ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದೆ ಫರ್ದರ್ ಏನಾಗುತ್ತೆ. ಅದು ಕಲಾವಿದರು ಬೇರೆಯವರೆಲ್ಲ ಬರಬೇಕಾದ ನಿರ್ಧಾರ ಎಲ್ಲ ಅವರು ಡಿಸೈಡ್ ಮಾಡ್ತಾರೆ. ಅವ್ರು ಹೇಗೆ ನಿರ್ಧಾರ ತೊಗೊತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಈಗ ಉಮೇಶ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಸಂದರ್ಭದಲ್ಲಿ ಸಾಕಷ್ಟು ಕಲಾವಿದರು ನಿಮ್ಮನ್ನು ಸಂಪರ್ಕ ಮಾಡಿರ್ಬೋದು ಅವರ ಆರೋಗ್ಯ ವಿಚಾರಿಸೋದಕ್ಕೆ. ಈ ಕ್ಷಣದಲ್ಲೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದೆ. ಯಾವೆಲ್ಲ ಕಲಾವಿದರು ಅಥವಾ ಯಾರು ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಸರ್? ನಿಮ್ಮ ಹತ್ರ ಮಾಹಿತಿ ಕೊಡಿ. ಇಲ್ಲ, ಅವರು ಎಲ್ಲ ಕಲಾವಿದ್ರ ಬಗ್ಗೆನೂ ಮಾತಾಡ್ತಾ ಇದ್ರು. ಅವರು ಒಬ್ಬರಿಬ್ಬರು ಅಂತಲ್ಲ, ಪ್ರತಿಯೊಬ್ಬರು ಕಲಾವಿದ್ರ ಬಗ್ಗೆ ಮಾತಾಡ್ತಾಯಿದ್ರು. ಅವ್ರಿಗೂ ತುಂಬ ದುಃಖ ಆದಾಗ ಅಪ್ಪು ಸರ್ ಬಗ್ಗೆ ಎಲ್ಲ ಹೇಳೋರು. ಚಿಕ್ಕ ವಯಸ್ಸೆಲ್ಲ ಹುಡುಗ ಹೋಗ್ಬಿಟ್ಟ, ನಾವಿನ್ನ ಇದೀವಿ ವಯಸ್ಸಾದರು ಅಂತೆಲ್ಲ ಅಂದ್ಕೊಳ್ಳೋರು. ಪ್ರತಿಯೊಂದು ಎಲ್ಲ ಕಲಾವಿದರು ಹೆಸರು ಹೇಳಿದ್ರೆ, ಏನಾರೋ ಒಂದು ಅವ್ರದ್ದು ಹೆಸರು ಹೇಳಿದ್ರೆ, ಒಂದು ಸಲ ದರ್ಶನ್ ಬಗ್ಗೆನೂ ಮಾತಾಡಿದ್ರು ಅವರು. ದರ್ಶನ್ ಇವತ್ತಿದ್ದಿದ್ರೆ ನನ್ನ ಇಲ್ಲಿ ಇರೋಕ್ಕೆ ಬಿಡ್ತಿರಲ್ಲಪ್ಪ, ಒಳ್ಳೆ ಆಸ್ಪತ್ರೆಲಿ ಟ್ರೀಟ್ಮೆಂಟ್ ಕೊಡಿಸ್ಬಿಡೋರು. ನೋಡಿ ಪಾಪ ಅವ್ನಿಗೆ ಈ ಥರ ಆಯಿತು, ದರ್ಶನ್ಗೆ ಈ ಥರ ಆಯಿತು ಅವ್ರಿಗೆ ಅಂತಂದ್ಬಿಟ್ಟು ಅವ್ರ ಬಗ್ಗೆ ಮಾತಾಡೋರು. ಯಾರಾದ್ರೂ ಒಬ್ಬರು ಕಲಾವಿದರ ಬಗ್ಗೆ ನಾವು ಹೇಳಿದ್ರೆ ಅವ್ರ ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತಿದ್ರು ಅವರು. ಮೊನ್ನೆ ಈಗ ಏನೋ ಒಂದು ವಿಚಾರಕ್ಕೆ ಶಶಿಕುಮಾರ್ ಸರ್ ವಿಷಯ ಮಾತಾಡಿದೆ. ಆವಾಗ ಶಶಿಕುಮಾರ್ ಜೊತೆ ನಾನು ಮಾತಾಡಬೇಕು, ನೋಡಬೇಕಿತ್ತು ಅಂತ ಅನಿಸಿದ್ರು. ನಾನು ಅದನ್ನು ಅವ್ರ ಗಮನಕ್ಕೆ ತಂದೆ. ಪಾಪ ಅವ್ರು ಶಶಿಕುಮಾರ್ ಸರ್ ಆಸ್ಪತ್ರೆಗೆ ಬಂದು ಲಾಸ್ಟ್ ಒಂದು 3-4 ಡೇಸು ಮಾತಾಡ್ಸ್ಕೊಂಡು ಹೋದರು. ಭಾಳ ಖುಷಿಪಟ್ರು. ಅವಾಗ ತುಂಬ ವರ್ಷ ಆಗಿತ್ತು ನೀನು ನೋಡಿ, ಖುಷಿ ಆಯ್ತಪ್ಪ ಅಂತೇಳಿ ತುಂಬ ಸಂತೋಷಪಟ್ರು ಅವರು. ಆ ಥರ ಅದೇ ಯಾವ್ದಾರ ನೆನಪಾದಂಗೆ ಕೇಳೋರು ಅವರು. ಯಾರ ಕಲಾವಿದರ ಹೆಸರು ಹೇಳಿದ್ರೆ ಅವ್ರು ನೋಡಬೇಕು, ಮಾತಾಡಿಸ್ಬೇಕು ಅನಿಸ್ತಾಯಿದೆ ಅಂತೆಲ್ಲ ಹೇಳಿದ್ರು. ನಮ್ಮ ಭೂಮಿಗೆ ಬಂದ ಭಗವಂತದಲ್ಲಿ ಧಾರಾವಾಹಿಲಿ ಮಾಡಿರ್ತಕ್ಕಂಥ ಕೃತಿಕಾ ಮೇಡಮ್ ಅವರು, ಅದರ ಇನ್ಚಾರ್ಜು ಪೃಥ್ವಿ ಸರ್ ಅಂತೆಲ್ಲ ಇದ್ದಾರೆ. ಅವರೆಲ್ಲ ಕೇಳಿದ್ರು. ನಾನು ಅವ್ರಿಗೆಲ್ಲ ವಿಷಯ ಮುಟ್ಟಿಸ್ದೆ. ಅವರು ಬಂದು ಆಸ್ಪತ್ರೆಗೆ ಮಾತಾಡ್ಸ್ಕೊಂಡು ಹೋಗಿದ್ರು. ಭಾಳ ಖುಷಿ ಪಡ್ತಾಯಿದ್ರು ಅವರು ಅದನ್ನು. ಈಗ ಬೇರೆ ಕಲಾವಿದರು ಅಂದರೆ ಗಿರಿಜಾ ಲೋಕೇಶ್ ಮೇಡಮ್ ಆಗಿರ್ಬೋದು, ಇತರರಾಗಿರ್ಬೋದು, ಅವ್ರು ಉಮೇಶ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಕೇಳ್ತಾ ಇರ್ತಾರೆ ನಿಮ್ಮ ಹತ್ರ. ಈಗಲೂ ಕೂಡ ಅವರು ವಿಚಾರಿಸ್ತಾ ಇದ್ರು ಏನಾಗ್ತಿದೆ ಅಂತೇಳಿ. ಹೇಳ್ಬೇಕು ಅಂದರೆ ಈ ಗಿರಿಜಾ ಲೋಕೇಶ್ ಅಮ್ಮವ್ರು ಇದು ಸಂಪೂರ್ಣ ಜವಾಬ್ದಾರಿ ಅವ್ರು ತೊಗೊಂಡಿದ್ದಾರೆ. ಇವ್ರಿಗೆ ಅನಾರೋಗ್ಯ ಆದಾಗಿಂದ ಅವ್ರನ್ನ ಮನೆಯಿಂದ ಆಸ್ಪತ್ರೆಗೆ ಕರ್ಕೊಂಬಂದು ಇಲ್ಲಿ ಸೇರಿಸಿರೋದಾರಾಗಲಿ, ಇಲ್ಲ ಅವ್ರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸೋ ವ್ಯವಸ್ಥೆನಾರಾಗಲಿ, ಇಲ್ಲಿ ಒಳ್ಳೆ ವಾರ್ಡ್ ಆಗಲಿ, ICU ಇದಾಗಲಿ ಅಥವಾ ರೂಮ್ಗಳು ಇದಾಗಲಿ, ಪ್ರತಿಯೊಂದರಲ್ಲೂ ನಮ್ಮ
ಗಿರಿಜಾ ಲೋಕೇಶ್ ಅವರ ಪಾತ್ರ ಇದೆ. ಮತ್ತು ನಮ್ಮ ಶಶಿಕಲಾ ಮೇಡಮ್ ಅಂತ ಒಬ್ಬರು ಇದ್ದಾರೆ, ರವೀಂದ್ರ ಕಲಾವಿದರ ಸಂಘದ ಇದರಲ್ಲಿದ್ದಾರೆ ನೋಡಿ, ಅವರು ಸಹ ಅಷ್ಟೇ. ಅವರೆಲ್ಲ ಇದ್ರ ಬಗ್ಗೆ ಭಾಳ ಕಾಳಜಿ ತೊಗೊಂಡು ನಮ್ಗಿಂತ ಹೆಚ್ಚಾಗಿ ಅವರು ಮುತುವರ್ಜಿ ವಹಿಸಿದ್ದಾರೆ. ನಾನು ಇವಾಗ ಸ್ವಲ್ಪ ಬಂದು ಇಲ್ಲಿ ಹತ್ರ ಇದೆ ನನಗೆ ಮನೆಗೆ ಅಂತೇಳಿ ನಾನು ವಿಚಾರಿಸ್ಕೊಂಡು ಹೋಗ್ತಾಯಿದ್ದೆ ಡೈಲಿ. ಅವ್ರ ಪಾತ್ರ ಎಲ್ಲ ತುಂಬ ಇದೆ ಇದರಲ್ಲಿ ಪಾಪ. ಎಸ್, ಅಂದರೆ ಉಮೇಶ್ ಅವರು ಆಸ್ಪತ್ರೆಯಲ್ಲಿ ಇದ್ರು ಕೂಡ ಸಾಕಷ್ಟು ಉತ್ಸಾಹದಲ್ಲಿದ್ದರು. ಅಂದರೆ ಜೂನಿಯರ್ಸ್ ಅಂದರೆ ಕಿರಿಯ ಕಲಾವಿದರ ಒಂದು ಸಂಕಷ್ಟಗಳ ಬಗ್ಗೆ ಕೂಡ ಅವ್ರು ಮಾತಾಡ್ತಾ ಇದ್ರು, ಹೊಸ ಪಾತ್ರಗಳ ಬಗ್ಗೆ ಮಾತಾಡ್ತಾ ಇದ್ರು, ಇಂಡಸ್ಟ್ರಿಯಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಾ ಇದ್ರು, ಸಾಕಷ್ಟು ಉತ್ಸಾಹದಲ್ಲೇ ಇದ್ದರು. ಆದರೆ ಕೊನೆ ಕ್ಷಣದಲ್ಲಿ ಅವರ ಅನಾರೋಗ್ಯ ಈ ರೀತಿಯಾಗಿ ಅವರನ್ನು ಅಂತ್ಯಗೊಳಿಸುವಂಥ ಒಂದು ಸಿಚುವೇಶನ್ ತಂದೊಡ್ಡಿದೆ. ಸೊ ಹಾಗಾಗಿ ಕುಟುಂಬಸ್ಥರು ಕೂಡ ಈಗ ಬೇಜಾರಲ್ಲಿದ್ದಾರೆ. ಮುಂದಿನ ಪ್ರಕ್ರಿಯೆಗಳು ಇನ್ನಷ್ಟೇ ನಡಿಬೇಕಾಗಿದೆ. ಒಂದಿಷ್ಟು ಕುಟುಂಬದವರು ಜೊತೆಗೆ ಚಿತ್ರರಂಗದ ಹಿರಿಯರು ಕೂಡ ಕೂತು ಚರ್ಚೆ ಮಾಡಿ ನಿರ್ಧಾರ ಕೂಡ ತೆಗೆದುಕೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅವಿರ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.